ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ 10 kg ಅಕ್ಕಿಯನ್ನು ಬಡತನದ ರೇಖೆಯಿಂದ ಕೆಳಗಡೆ ಇರತಕ್ಕಂಥ ಎಲ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅಲ್ವಾ. ಇದರಿಂದ ಏನಾಗುತ್ತೆ, ನಿಮಗೆ ಉಳಿತಾಯ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಲಿಕ್ಕೆ, ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ, ಮತ್ತು ಉಳಿತಾಯ ಮಾಡೋದನ್ನು ಬೇರೆ ಕಡೆ ಹೂಡಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ನಾವು ಇವತ್ತು ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಹೆಚ್ಚು ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಇರಬೇಕು ಅಷ್ಟೇ. ನಿಮ್ಮ ಕೃಷಿಕರ ಆಶೀರ್ವಾದ, ಮಹಿಳೆಯರ ಆಶೀರ್ವಾದ. ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಒಂದು ಕಾನೂನನ್ನು ಮಾಡಿದ್ದಾರೆ, ವಿ.ಬಿ.ಜಿ. ರಾಮ್ಜಿ. ನಾವು ಮನ್ರೇಗಾ ಮಾಡಿದ್ದು 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮನ್ರೇಗಾ ಅಂದರೆ ಕೃಷಿ ಕಾರ್ಮಿಕರು, ಮಹಿಳೆಯರು, ಸಣ್ಣ ರೈತರು, ಆದಿವಾಸಿಗಳು ಅವರೆಲ್ಲರೂ ಕೂಡ ಕೃಷಿ ಚಟುವಟಿಕೆಗಳು ಇಲ್ಲದೇ ಇದ್ದಾಗ ಅವರ ಊರಿನಲ್ಲೇ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದು. ಈಗ ಆ ಉದ್ಯೋಗ ಅವ್ರ ಊರಿನಲ್ಲೇ ಕೊಡಬೇಕು ಅಂತೇನಿಲ್ಲ. ಕೇಂದ್ರ ಪಂಚಾಯಿತಿ ತೀರ್ಮಾನ ಮಾಡ್ತಾ ಇತ್ತು, ಗ್ರಾಮ ಸಭಾ ತೀರ್ಮಾನ ಮಾಡ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದಂತೆ, ಅನುದಾನ ಕೊಡಬೇಕು, ನೋಟಿಫೈ ಮಾಡಬೇಕು, ಇಂಥ ಪಂಚಾಯತಿನಲ್ಲಿ ಇಂಥ ಕೆಲಸನೇ ತಗೋಬೇಕು ಅಂತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಮನ್ರೇಗಾ ಬೇಕು, ಮನ್ರೇಗನೇ ಬೇಕು, ವಿ.ಬಿ.ಜಿ. ರಾಮ್ಜಿ ಬೇಡ ಅಂತಕ್ಕಂಥ ನಿಲುವನ್ನು ವ್ಯಕ್ತ ಮಾಡಬೇಕು, ಪ್ರತಿಭಟಿಸಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಮಾಡ್ತೀರಿ ಅಂತ ವಿಶ್ವಾಸ ಇದೆ. ಯಾಕೆಂದರೆ ಆಮೇಲೆ ಕೇಂದ್ರ ಸರ್ಕಾರ ವೇತನ ಎಲ್ಲ ಪೂರ ಕೊಡ್ತಿತ್ತು ಮೊದಲು, ಇಲ್ಲಿವರೆಗೆ ಅದನ್ನೇ ಮಾಡ್ತಾ ಇತ್ತು. ಈಗ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ. ಹೀಗೆ ನಿಮ್ಮನ್ನ ಯಾರನ್ನೂ ಕೇಳ್ದೇನೆ, ರಾಜ್ಯಗಳನ್ನ ಕೇಳ್ದೇನೆ ಒಂದು ಹೊಸ ಕಾಯ್ದೆಯನ್ನು ಮಾಡಿಬಿಟ್ಟಿದ್ದಾರೆ. ಆ ಹೊಸ ಕಾಯ್ದೆಯಿಂದ ಮನ್ರೇಗಾಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೂ ತೆಗೆದುಬಿಟ್ಟಿದ್ದಾರೆ. ಮನ್ರೇಗಾ ಅಂತಂದರೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಈಗ ಮಾಡಿರೋದೇನು ಗೊತ್ತಾ, ಮಹಾತ್ಮ ಗಾಂಧೀಜಿ ಹೆಸರು ತೆಗೆದುಬಿಟ್ಟು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಮಾಡಿದ್ದಾರೆ. ಅಜೀವಿಕ್ ಗ್ರಾಮೀಣ್ ಅಂತ ಮಾಡಿದ್ದಾರೆ. ಅದರಿಂದ ಈ ವಿ.ಬಿ.ಜಿ. ರಾಮ್ಜಿ ರದ್ದಾಗಿ ಇದು ಮತ್ತೆ ಮನ್ರೇಗಾ ಜಾರಿ ಆಗಬೇಕು ಅಂತೇಳಿ ನೀವೆಲ್ಲರೂ ಕೂಡ ಒಂದೇ ಒಂದು ವಾಯ್ಸಿನಿಂದ ಹೇಳಬೇಕು ಅಂತಕ್ಕಂಥ ಮಾತುಗಳನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೂರು ದಿನ ಕೆಲಸ ಕೊಡ್ತಾ ಇತ್ತು. 100 ದಿನ ಎಲ್ಲಿ ನಿಮ್ಮ ಊರಿನಲ್ಲೇ ನೀವು ಅರ್ಜಿ ಕೊಟ್ಟರೆ ನಮಗೆ ಕೆಲಸ ಬೇಕು ಅಂತ ಹೇಳಿದ್ರೆ ಅದು 15 ದಿನದೊಳಗಡೆ ಕೆಲಸ ಕೊಡಲೇಬೇಕು, ಇಲ್ಲದವರೆ ಕೂಲಿ ಕೊಡಬೇಕು. ಇದು ನಮ್ಮ ಇಂದಿನ ಸರ್ಕಾರ, ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ತಂದಿದ್ದಂಥ ಕಾಯ್ದೆ. ಈ ಕಾಯ್ದೆಯನ್ನು ರದ್ದು ಮಾಡಿ
VBG ರಾಮ್ಜಿ ಎನ್ನು ತರ್ತಕ್ಕಂಥ ಕುತಂತ್ರವನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಮಾಡ್ತಾ ಇದೆ. ಅದನ್ನು ವಿರೋಧ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮ್ಮಲ್ಲಿ ಕೇಳ್ಕೊಂಡು ಇವತ್ತು ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ವಿಜೇತರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಿ ಇನ್ನೂ ಹೆಚ್ಚು ಜನ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.